ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಇವತ್ತು ನಿಮ್ಮ ಜೊತೆಗೆ ಒಂದು ವೆರಿ ಇಂಪಾರ್ಟೆಂಟ್ ಶಾರ್ಟ್ ಕ್ವೆಶ್ಚನ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಮಕ್ಕಳೇ, ಈ ಒಂದು ಟಾಪಿಕ್ ಇವತ್ತಿನ ಸ್ಪೆಷಲ್ ಮದರ್ಸ್ ಡೇ ಸ್ಪೆಷಲಿನ ಟಾಪಿಕ್ ಏನಿದೆ ಅದು ಆ್ಯಕ್ಚುಲಿ ತುಂಬ ಜನ ಇಗ್ನೋರ್ ಮಾಡಿಬಿಡ್ತಾರೆ. ಇಗ್ನೋರ್ ಮಾಡಿ ಲಾಸ್ಟ್ ಮಿನಿಟಲ್ಲಿ ಸಾಕಷ್ಟು ಕಾಮೆಂಟ್ಸ್ ಬರುತ್ತೆ. ನಿಮಗೆ ಪ್ರೂಫ್ ಬೇಕಾ? ಪ್ರೂಫ್ನ ನೋಡ್ಕೊಂಬರೋಣ ಬನ್ನಿ. ನೋಡಿ ಎಷ್ಟು ಯೂಟ್ಯೂಬ್ ಕಾಮೆಂಟ್ಸ್ ಬಂದಿದೆ. ಮ್ಯಾಮ್ ಎಸ್ಸೆ ರೈಟಿಂಗ್ ಮಾಡಿ, ಎಸ್ಸೆ ರೈಟಿಂಗ್ ಯಾವಾಗ ಮಾಡ್ತೀರಾ, ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿ, ಹೆಂಗೆ ಓದ್ಕೊಳ್ಳೋದು, ಏನೇನು ಬರೆಯೋದು ಎಲ್ಲ ಹೇಳಿ ಅಂತ. ಸೊ ಕ್ವಿಕ್ಕಾಗಿ ನಾನು ಇವತ್ತಿನ ಕ್ಲಾಸಲ್ಲಿ ಎಸ್ಸೆನ ಹೆಂಗೆ ಬರೆಯೋದು ಆ್ಯಂಡ್ ಡೋಂಟ್ ಲೀವ್ ದ ವಿಡಿಯೋ ಮಕ್ಕಳ, ಬಿಕಾಸ್ ಲಾಸ್ಟಲ್ಲಿ ನಿಮಗೋಸ್ಕರ ಒಂದು ದೊಡ್ಡ ಸರ್ಪ್ರೈಸ್ ತೊಗೊಂಬಂದಿದ್ದೀನಿ ನಾನು. ಸೊ ಏನಿದು ಸರ್ಪ್ರೈಸು ಅಂತ ತಿಳ್ಕೊಳ್ಳೋದಕ್ಕೆ ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಸ್ಸೆ ರೈಟಿಂಗ್ ಅಂದರೆ ಏನು? ನಿಮ್ಮ ಒಂದು ಕ್ವೆಶ್ಚನ್ ಪೇಪರಲ್ಲಿ ನಿಮಗೆ 5 ಅಂಕಕ್ಕೆ ಎಸ್ಸೆ ರೈಟಿಂಗ್ ಇರುತ್ತೆ. ಈ ಎಸ್ಸೆ ರೈಟಿಂಗಲ್ಲಿ ನಿಮಗೆ ಒಂದು ಟಾಪಿಕ್ನ ಕೊಟ್ಟಿರ್ತಾರೆ. ಆ ಟಾಪಿಕ್ ಬಗ್ಗೆ ನಿಮಗೆ ಬರಿಬೇಕಾಗತ್ತೆ. ಮೊದಲನೇದಾಗಿ ಸಾಕಷ್ಟು ಮಕ್ಕಳು ಕೇಳುವಂತಹ ಪ್ರಶ್ನೆ ಏನಂದರೆ, ಮ್ಯಾಮ್ ನಾನು 1 ಪೇಜ್ ಬರೀಲ್ಲ, 2 ಪೇಜ್ ಬರೀಲ್ಲ, 3 ಪೇಜಸ್ ಬರೀಲ್ಲ, 4 ಪೇಜಸ್ ಬರೀಲ್ಲ. ಇಲ್ಲ ಮಕ್ಕಳೇ, ನಿಮಗೆ ಬರೀ 18ಇಂದ 20 ಸೆಂಟೆನ್ಸಸ್ ಮಾತ್ರ ಬರೀಬೇಕು ಎಸ್ಸೆ ರೈಟಿಂಗಲ್ಲಿ. ಆ್ಯಂಡ್ ಈ 18ಇಂದ 20 ಸೆಂಟೆನ್ಸ್ನ ನೀವು ಹೇಗೆ ಕ್ರಿಸ್ಪಾಗಿ ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿ ಈ 5 ಅಂಕ ನೀವೇ ನಿಮಗೋಸ್ಕರ ಅಂತ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವು ಎಸ್ಸೆ ರೈಟಿಂಗ್ನ ಒಂದು ಬರ್ಗರ್ಗೆ ಕಂಪೇರ್ ಮಾಡೋಣ. ಅರ್ಥ ಆಯ್ತಾ? ಇವಾಗ ಬರ್ಗರಲ್ಲಿ 3 ಭಾಗ ಇರುತ್ತೆ. ಒಂದು ಟಾಪ್ ಪಾರ್ಟ್ ಆಫ್ ದ ಬರ್ಗರ್, ಸೆಕೆಂಡ್ ಈಸ್ ದ ಅದೇ ಮಧ್ಯದಲ್ಲಿ ಆಲೂಗಡ್ಡೆನೋ ಚಿಕನ್ನೋ ಆಮೇಲೆ ವೆಜಿಟೇಬಲ್ಸು ಅದೆಲ್ಲ ಹಾಕಿರ್ತಾರೆ, ಆ್ಯಂಡ್ ಲಾಸ್ಟಲ್ಲಿ ಬಾಟಮ್ ಪಾರ್ಟ್ ಆಫ್ ದ ಬರ್ಗರ್. ಇವಾಗ ಯಾವುದೇ ಒಂದು ಪಾರ್ಟ್ ಆಫ್ ದಿ ಬರ್ಗರ್ ತೆಗೆದ್ರು ಬರ್ಗರ್ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳೇ. ಇವಾಗ ಟಾಪ್ ಪಾರ್ಟ್ ತೆಗೆದ್ಬಿಟ್ಟು ಬರೀ ಮಧ್ಯ ಮತ್ತು ಲಾಸ್ಟ್ ತಿನ್ನಿ ಅಂತ ಅಂದರೆ ನಿಮ್ಗೆ ಏನಾಗುತ್ತೆ? ಅಸಹ್ಯ ಆಗುತ್ತಲ್ವಾ? ಹಾಗೇನೆ ನೀವು ಕರೆಕ್ಟಾಗಿ ಎಸ್ಸೆ ಬರ್ದಿಲ್ದಿರೋವಾಗ ನಿಮ್ಮ ಆನ್ಸರ್ ಶೀಟ್ನ ಕರೆಕ್ಟ್ ಮಾಡ್ತಿರೋ ಟೀಚರ್ಸ್ಗೂ ಅಸಹ್ಯ ಆಗುತ್ತೆ, ಬಿಕಾಸ್ ಅದು ಕರೆಕ್ಟಾಗಿ ಸ್ಟ್ರಕ್ಚರ್ಡ್ ಆಗಿರಲ್ಲ. ಸೊ ಪದ್ಮ ಮ್ಯಾಮ್ ಹೇಳೋದನ್ನು ಕೇಳಿ ಆ್ಯಂಡ್ ಅದನ್ನು ಅಳವಡಿಸ್ಕೊಳ್ಳಿ, ಎಲ್ಲ ಈಸಿ ಆಗುತ್ತೆ. ಸೊ ಇವಾಗ ಟಾಪ್ ಪಾರ್ಟ್ ಆಫ್ ದ ಬರ್ಗರ್ ಅಂತ ನಾನು ಹೇಳಿದಾಗ ಅದು ನಮ್ಮ ಎಸ್ಸೆಲಿ ಇಂಟ್ರಡಕ್ಷನ್ ಆಗುತ್ತೆ. ಯಾವುದೇ ಒಂದು ಟಾಪಿಕ್ ಕೊಟ್ಟಿರಲಿ, ಒಂದು ತಿಳ್ಕೊಳ್ಳಿ ಮಕ್ಕಳ, ನಿಮಗೆ ಗೊತ್ತಿಲ್ಲದಿರೋ ಟಾಪಿಕ್ ಅಂತೂ ಇದು ಆಗದಿರೋದಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಗೊತ್ತೇ ಇರುತ್ತೆ ಈ ಟಾಪಿಕ್ಕು, ಆ್ಯಂಡ್ ನೀವು ಇದನ್ನು ಸೋಷಿಯಲ್ ಸ್ಟಡೀಸಲ್ಲೋ ಅಥವಾ ಸೈನ್ಸಲ್ಲೋ ಅಥವಾ ಮ್ಯಾಥ್ಸಲ್ಲೋ ಅಥವಾ ಬೇರೆ ಎಲ್ಲೋ 100% ಇದನ್ನು ನೋಡ್ಕೊಂಡಿರ್ತೀರ. ಮ್ಯಾಥ್ಸಲ್ಲ, ಮೋಸ್ಟ್ಲಿ ಸೋಷಿಯಲ್ ಸ್ಟಡೀಸ್ ಮತ್ತು ಸೈನ್ಸಲ್ಲಿ. ಓಕೆನಾ ಮಕ್ಕಳೇ? ಸೊ ಇದನ್ನು ನೀವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಇವಾಗ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಆಯಿತಾ? ವಾಟರ್ ಪೊಲ್ಯೂಷನ್ ಅಂತ ಕೊಟ್ಟಿರ್ಬೋದು, ಅಥವಾ ಇಟ್ ಕುಡ್ ಬಿ ಗ್ಲೋಬಲೈಸೇಷನ್ ಕೊಟ್ಟಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಕೊಟ್ಟಿರ್ಬೋದು. ಸೊ ಇದೆಲ್ಲ ಏನೇ ಟಾಪಿಕ್ ಇದ್ರೂ ಹೆದರ್ಕೊಳ್ಬೇಡಿ. ಮೊದಲನೇದಾಗಿ ಟಾಪ್ ಪಾರ್ಟ್ ಆಫ್ ದ ಬರ್ಗರ್ನ ಕೇಟರ್ ಮಾಡೋಣ. ಸೊ ಇವಾಗ ಟಾಪ್ ಪಾರ್ಟ್ ಆಫ್ ದ ಬರ್ಗರ್ನ ಹೇಳ್ದಂಗೆ ನಮ್ಮ ಇಂಟ್ರಡಕ್ಷನ್ ಆಗುತ್ತೆ. ಇಂಟ್ರಡಕ್ಷನಲ್ಲಿ ನೀವೇನೇನು ಇನ್ಕ್ಲೂಡ್ ಮಾಡ್ತೀರಾ? ಇಂಟ್ರಡಕ್ಷನಲ್ಲಿ ನೀವು ಬೇಸಿಕ್ಲಿ ಆ ಒಂದು ಟಾಪಿಕ್ಕಿನ ಡೆಫಿನೇಷನ್ ತಗೊಳ್ಳಿ, ಆಯಿತಾ? ಸೊ ಇವಾಗ ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ತಗೊಳ್ಳೋಣ, ಆಯಿತಾ? ಅಥವಾ ಮದರ್ಸ್ ಡೇ ಸ್ಪೆಷಲ್ ಆಗಿ ನಿಮ್ಮ ಅಮ್ಮನ ಬಗ್ಗೆ, ಆಯಿತಾ? ಇಂಪ್ಯಾಕ್ಟ್ ಆಫ್ ಯುವರ್ ಮದರ್ ಇನ್ ಯುವರ್ ಲೈಫ್ ಅಂತ ತಗೊಳ್ಳೋಣ. ಸೊ ಮೊದಲನೇದಾಗಿ ಇಂಟ್ರಡಕ್ಷನಲ್ಲಿ ನಿಮ್ಮ ಅಮ್ಮನ ಬಗ್ಗೆ ಅವರ ಒಂದು ಇಂಟ್ರಡಕ್ಷನ್ನ ಕೊಡ್ತೀರಾ. ಆ್ಯಂಡ್ ಅಮ್ಮ ಯಾಕೆ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟು ಅಥವಾ ಆ ಒಂದು ಇನ್ಫಾರ್ಮೇಷನ್ನ ನೀವು ಇಂಟ್ರಡಕ್ಷನಲ್ಲಿ ಕೊಡ್ತೀರಾ. ಇಂಟ್ರೊಡಕ್ಷನ್ಗೋಸ್ಕರ ಒಂದು ಹುಕ್ ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ಇಟ್ಕೊಳ್ಳಿ, ಆಯಿತಾ? ನಾನು ಈ ವಿಡಿಯೋ ಅಂತ್ಯದಲ್ಲಿ ನಿಮಗೆ ಮೋಸ್ಟ್ ಕಾಮನ್ಲಿ ಆ ಟಾಪಿಕ್ಸ್ ಕೂಡ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಆವಾಗ ಯಾವ ರೀತಿಯಾದ ಹುಕ್ ಸ್ಟೇಟ್ಮೆಂಟ್ ನೀವು ತಿಳ್ಕೊಬೇಕು ಅಂತ ಹೇಳ್ತೀನಿ. ಹುಕ್ ಸ್ಟೇಟ್ಮೆಂಟ್ ಅಂದರೆ ಏನು? ಆ ಒಂದು ಸ್ಟೇಟ್ಮೆಂಟ್ ಓದಿದ ತಕ್ಷಣ ಆಹಾ, ಓ ಈ ಥರನಾ ಅಂತ ಟೀಚರ್ ತಲೆಯಲ್ಲಿ ಬರಬೇಕು. ಓಕೆ, ಅದಾದ ನಂತರ ಡೆಫಿನೇಷನ್ನ ಹಾಕೋದನ್ನು ಮರಿಬೇಡಿ. ಡೆಫಿನೇಷನ್ ಹಾಕಿದ್ಮೇಲೆ ಒಂದು ನಿಮ್ಮ ಇಂಟ್ರಡಕ್ಷನ್ ಒಂದು ಮ್ಯಾಕ್ಸಿಮಮ್ ಒಂದು 3 to 4 ಲೈನ್ಸ್ ಇದ್ದರೆ ಸಾಕು ಮಕ್ಕಳ. ಆಮೇಲೆ ಪೇಪರಲ್ಲಿ ಒಂದು ಲೈನ್ನ ಬಿಟ್ಬಿಟ್ಟು ನೀವು ಬಾಡಿ ಆಫ್ ದ ಎಸ್ಸೆಗೆ ಹೋಗ್ತೀರಾ. ಅಲ್ಲೇನಿರುತ್ತೆ? ನಿಮ್ಮ ಎಸ್ಸೆಯಿನ ಮ್ಯಾಟರ್. ಫಾರ್ ಎಕ್ಸಾಂಪಲ್, ಇವಾಗ ಡಿಸ್ಅಡ್ವಾಂಟೇಜಸ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕೊಟ್ಟಿದ್ರೆ ಅದರ ಡಿಸ್ಅಡ್ವಾಂಟೇಜಸ್ ವಿಲ್ ಬಿಕಮ್ ದ ಮೇನ್ ಆಸ್ಪೆಕ್ಟ್ ಆಫ್ ದ ಕಾಂಟೆಂಟ್, ಆಯಿತಾ? ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆದಾಗ ಏನೇನು ಪ್ರಾಬ್ಲಮ್ ಬರುತ್ತೆ, ಅಥವಾ ನಾವೀಗ ತೊಗೊಂಡ್ರಲ್ಲ ದಿ ಇಂಪ್ಯಾಕ್ಟ್ ಆಫ್ ಮೈ ಮದರ್ ಇನ್ ಮೈ ಲೈಫ್, ನಿಮ್ಮಮ್ಮ ಏನೇನು ಮಾಡ್ತಾರೆ ಅದರ ಇಂಪ್ಯಾಕ್ಟ್ ನಿಮ್ಮ ಜೀವನದ ಮೇಲೆ ಏನಿರುತ್ತೆ ಅದನ್ನು ನೀವು ಮ್ಯಾಟರ್ ಅಥವಾ ಕಾಂಟೆಂಟಲ್ಲಿ ಬರೀತೀರಾ. ಮೇಜರ್ ಮಿಡಲ್ ಪಾರ್ಟ್ ಆಫ್ ದ ಬರ್ಗರ್ ಏನಿದೆ ಅಲ್ಲಿ ನಮ್ಮ ಟೊಮ್ಯಾಟೊ, ನಮ್ಮ ಒಂದು ಪ್ರೋಟೀನ್ ಅಂಶ ಅದೆಲ್ಲ ಬೀಳುತ್ತಲ್ಲ ಮಕ್ಕಳ, ಅದು
ನಮ್ಮ ಬೇಸಿಕ್ ಬಾಡಿ ಆಫ್ ದ ಎಸ್ಸೆ. ಸೊ ಅದನ್ನು ನೀವು ತಿಳ್ಕೊಳ್ಳೋದು ತುಂಬ ತುಂಬ ಮುಖ್ಯ. ಆ್ಯಂಡ್ ಈ ಒಂದು ಬರ್ಗರ್ ಥರನೇ ನಿಮ್ಮ ಎಸ್ಸೇಲೂ ಕೂಡ ಆ ಒಂದು ಮಿಡಲ್ ಪಾರ್ಟ್ ಏನಿದೆ ದ್ಯಾಟ್ ಬಿಕಮ್ಸ್ ರಿಯಲಿ ಇಂಪಾರ್ಟೆಂಟ್. ಅದು ನಿಮ್ಮ ಕಾಂಟೆಂಟ್ ಅಥವಾ ನಿಮ್ಮ ಮ್ಯಾಟರ್. ಅಲ್ಲಿ ನೀವು ಒಂದು 10 to 11 ಸೆಂಟೆನ್ಸ್ ಬರೆದ್ರೆ ಮೋರ್ ದೆನ್ ಎನಫ್. ಇಲ್ಲಿ ನಾ ಹೇಳ್ದಂಗೆ ಆ ಒಂದು ಇವಾಗ ಡಿಸಡ್ವಾಂಟೇಜಸ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕೊಟ್ಟಿದ್ರೆ ಅದ್ರ ಡಿಸಡ್ವಾಂಟೇಜಸ್ ಬರೆದ್ಬಿಟ್ಟು ಇವಾಗ ಈ ಡಿಸಡ್ವಾಂಟೇಜಸ್ನ ನಾವು ಹೇಗೆ ಓವರ್ಕಮ್ ಮಾಡ್ಕೊಬೋದು ಅನ್ನೋದನ್ನು ಕೂಡ ನೀವು ಬರಿಬೇಕಾಗತ್ತೆ. ಆ್ಯಂಡ್ ಒಪೋಸಿಂಗ್ ವ್ಯೂ ಪಾಯಿಂಟ್ ಕೂಡ ಬರಿಬೋದು. ಯಾಕೆ ಸಾಕಷ್ಟು ಜನ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇಸ್ ಗುಡ್ ಅಂತ ಹೇಳ್ತಾರೆ, ದಟ್ ಈಸ್ ಆಲ್ಸೋ ಸಮಥಿಂಗ್ ಯು ಕ್ಯಾನ್ ಇನ್ಕ್ಲೂಡ್. ಆಯಿತಾ, ಆ ಥರ ಹೇಳಲ್ಲ, ಬಟ್ ದಟ್ ಈಸ್ ಆಲ್ಸೋ ಆ್ಯನ್ ಆಸ್ಪೆಕ್ಟ್ ದಟ್ ಯು ಕ್ಯಾನ್ ಇನ್ಕ್ಲೂಡ್. ಆಯಿತಾ, ಆಮೇಲೆ ಬರುತ್ತೆ ಬಾಟಮ್ ಪಾರ್ಟ್ ಆಫ್ ದ ಬರ್ಗರ್. ನಾನು ಬರೀ ಟಾಪಲ್ಲಿ ಬನ್ ಇಟ್ಬಿಟ್ಟು ಮಧ್ಯ ಟೊಮ್ಯಾಟೊ ಇದೆಲ್ಲ ಹಾಕ್ಬಿಟ್ಟು ಕೆಳಗಡೆ ಬ್ರೆಡ್ ಬನ್ ಇಲ್ದರೆ ವಾಪಸ್ಸು ಅದು ನಿಮ್ಮ ಬರ್ಗರ್ ಕಂಪ್ಲೀಟ್ ಆಗುತ್ತಾ? ಇಲ್ಲ. ಹಾಗೇನೆ ನಿಮ್ಮ ಕನ್ಕ್ಲೂಷನ್ ಕೂಡ. ಸೊ ಮ್ಯಾಟರ್ ಆದಮೇಲೆ ನಿಮ್ಮ ಒಂದು ಲೈನನ್ನು ಬಿಡಿ. ಲೈನನ್ನು ಬಿಟ್ಟಿದ ನಂತರ ನಿಮ್ಮ ಕನ್ಕ್ಲೂಷನ್ ಸ್ಟಾರ್ಟ್ ಮಾಡಿ. ಕನ್ಕ್ಲೂಷನಲ್ಲಿ ನೀವೇನು ಹಾಕ್ತೀರಾ? ಓಕೆ, ನಾನು ಇದನ್ನೆಲ್ಲ ಹೇಳಿದ್ದೀನಿ. ಐ ಕನ್ಕ್ಲೂಡ್ ದಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇಸ್ ನಾಟ್ ಗುಡ್ ಫಾರ್ ದ ಕಂಟ್ರಿ ಬಿಕಾಸ್ ಒಂದು ರೀತಿಯಾದ ಸಮ್ಮರಿ ಕೊಡಿ. ಆ್ಯಂಡ್ ಇದನ್ನು ಮಾಡಿದ್ರೆ ಲೈಫಲ್ಲಿ ನೀವು ಕೊಟ್ಟಿರುವಂಥ ಸೊಲ್ಯೂಷನ್ಸ್ನ ಅಳವಡಿಸ್ಕೊಂಡ್ರೆ ಲೈಫಲ್ಲಿ ಏನೇನು ಚೇಂಜಸ್ ಬರುತ್ತೆ ಅಂತ ಕೂಡ ನೀವು ಬರಿಬೋದು. ಅರ್ಥ ಆಯ್ತಾ? ಅದನ್ನು ನೀವು ಬರೆದಿದ್ದ ತಕ್ಷಣ ಏನಾಗುತ್ತೆ, ನಿಮ್ಮ ಎಸ್ಸೇನ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಮ್ಯಾಕ್ಸಿಮಮ್ 18 to 20 ಸೆಂಟೆನ್ಸ್ ಬರೆದ್ಬಿಟ್ಟು ನೀವು ಔಟ್ ಕೂಡ ಬಡಿಬೋದು ಎಸ್ಸೇ ರೈಟಿಂಗಲ್ಲಿ. ಸೊ ಮಕ್ಕಳೇ, ಸುಮ್ಮನೆ ಹೋಗ್ಬಿಟ್ಟು ಉದ್ದುದ್ದ ಪ್ಯಾರಾಗ್ರಾಫು, ಸೆಂಟೆನ್ಸಸ್ಸು, ಪೇಜಸ್ನ ಬರಿಬೇಡಿ. ಬಿಕಾಸ್ ನಿಮ್ಮದು ಬರೀ ಒಂದೇ ಪೇಪರು. ನಿಮ್ಮ ನಿಮ್ಮ ಒಂದು ಎಕ್ಸಾಮಿನೇಷನ್ನ ಏನಂತಾರದು, ಮಾರ್ಕ್ಸ್ ಕೊಡೋರು ಅವರು ಯಾವತ್ತೂ ಕೂತ್ಕೊಂಡು ಈ ಮಗು ಹಿಂಗೆ ಬರ್ದಿದೆ ತಿರ್ಗಾ ಇನ್ನೊಂದು ಪೇಪರ್ ಬೇರೆ ಕರೆಕ್ಟ್ ಮಾಡಬೇಕಾಗತ್ತೆ. ಸೊ ಸಾವಿರಾರು ಪೇಪರ್ ಅವ್ರು ಕರೆಕ್ಟ್ ಮಾಡೋದ್ರಿಂದ ದೇ ನಾಟ್ ಹ್ಯಾವ್ ದ ಟೈಮ್ ಟು ಸಿಟ್ ಆ್ಯಂಡ್ ರೀಡ್ 3 to 4 pages. ಸೊ 18 to 20 ಸೆಂಟೆನ್ಸ್ ಅಂದಾಗ 18 to 20 ಸೆಂಟೆನ್ಸ್ ಮಾತ್ರ ಬರೀರಿ. ಆಮೇಲೆ ಇವಾಗ ಟಾಪಿಕ್ಸ್ ಕೇಳ್ತೀರಾ ನೀವು. ಆಯಿತಾ, ಟಾಪಿಕ್ಸಲ್ಲಿ ನಮ್ಮ ಒಂದು ವಾಟರ್, ಆಮೇಲೆ ಗ್ಲೋಬಲೈಸೇಷನ್, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಎನ್ವೈರ್ಮೆಂಟ್ ಬಗ್ಗೆ ಕೇಳ್ಬೋದು, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಆ್ಯಂಡ್ ಈ ರೀತಿಯಾದ ಒಂದು ಗ್ಲೋಬಲೈಸೇಷನ್ ಆಲ್ಸೋ ಇಸ್ ಅ ಬಿಗ್ ಟಾಪಿಕ್ ದಟ್ ದೇ ವಿಲ್ ಆಸ್ಕ್ ಅಬೌಟ್. ಮೋಸ್ಟ್ಲಿ ಥಿಂಗ್ಸ್ ದಟ್ ಯು ಸ್ಟಡಿಡ್ ಇನ್ ಸೈನ್ಸ್, ಸೋಷಲ್ ಆರ್ ಇಂಗ್ಲೀಷ್. ಅರ್ಥ ಆಯ್ತಾ ಮಕ್ಕಳೇ? ಸೊ ನನ್ನ ಟಿಪ್ ಏನಂದರೆ, ನಿಮಗೆ ಪೇಪರ್ ಸಿಕ್ಕಿದ ತಕ್ಷಣ, ಇವಾಗ ತುಂಬ ಅರ್ಲಿ, ಇನ್ನು 365 days ಇದೆ ನಿಮ್ಮ ಎಕ್ಸಾಮ್ಗೆ. ಸೊ ಲೆಟ್ಸ್ ನಾಟ್ ಗೆಟ್ ದೇರ್ ಯೆಟ್. ಬಟ್ ನಾನೇನಂತಿರೋದು, ಇವತ್ತಿಂದನೇ ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ಆ ಒಂದು 5 marks ನಿಮಗೆ ಮುಂಚೆನೇ ಸಿಕ್ಬಿಡುತ್ತೆ. ಇಲ್ಲದ್ರೆ ನಾನು ಫಸ್ಟಲ್ಲಿ ತೋರಿಸಿದ್ನಲ್ಲ, ಅಷ್ಟು ಕಾಮೆಂಟ್ಸು ಲಾಸ್ಟ್ ಮಿನಿಟಲ್ಲಿ ಎಸ್ಸೆ ರೈಟಿಂಗ್ ಬರಲ್ಲ ಅಂತ ಪ್ಯಾನಿಕ್ ಮಾಡೋದು. ಸೊ ಆ ಪ್ಯಾನಿಕ್ನ ಅವಾಯ್ಡ್ ಮಾಡೋದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇನ್ನೊಂದೇನು ಮಾಡ್ಬೋದು ಮಕ್ಕಳೇ, ನೀವು ನಿಮ್ಮ ಅಮ್ಮನ ಬಗ್ಗೆ ಒಂದು ಎಸ್ಸೇನ ಬರೆದ್ಬಿಟ್ಟು ಇದೇ ಫಾರ್ಮ್ಯಾಟಲ್ಲಿ ಇಂಟ್ರೊಡಕ್ಷನ್ನು, ಬಾಡಿ ಮತ್ತು ಒಂದು ಕನ್ಕ್ಲೂಷನಲ್ಲಿ ಬರೆದ್ಬಿಟ್ಟು ಕೆಳಗೆ ಕೊಟ್ಟಿರುವಂತಹ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಕಳಿಸ್ಬೋದು. ಆಯಿತಾ? ಸೊ ನಾನು ಹೇಳ್ತೀನಿ ನಂಬರ್ನ 9686390808ಗೆ ನಿಮ್ಮ ಒಂದು ಎಸ್ಸೇನ ಕಳಿಸಿ. ಆ್ಯಂಡ್ ನಾವು ಅದನ್ನು ಪದ್ಮಶ್ರೀ ಮ್ಯಾಮ್ ಅಂದರೆ ಆ ಟೀಮು ನನಗೆ ತೋರಿಸ್ತಾರೆ. ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಗಿವ್ ಯು ಅ ವಾಯ್ಸ್ ನೋಟ್ ಫೀಡ್ಬ್ಯಾಕ್ ಆನ್ ಯೋರ್ ಎಸ್ಸೆ. ಆಯಿತಾ? ಸೊ ಮಕ್ಕಳ, ಇದೇ ನಾನು ಕೊಟ್ಟಿರುವಂತಹ ಒಂದು ಸರ್ಪ್ರೈಸು. ಟಾಪಿಕ್ ಫಾರ್ ದ ಎಸ್ಸೆ ಇಸ್ ಅಬೌಟ್ ಯುವರ್ ಮದರ್, ಬಿಕಾಸ್ ಟುಡೇ ಈಸ್ ಮದರ್ಸ್ ಡೇ. ಆ ಎಸ್ಸೆನ ಹೋಗಿ ನಿಮ್ಮ ಅಮ್ಮಂಗೆ ತೋರಿಸಿ, ನಿಮ್ಮ ಅಪ್ಪನಿಗೆ ತೋರಿಸಿ. ಆ್ಯಂಡ್ ನನಗೆ ಕಳಿಸೋದನ್ನು ಮಾತ್ರ ಮರಿಬೇಡಿ ಮಕ್ಕಳ, ಬಿಕಾಸ್ ಐ ವಿಲ್ ರೇಟ್ ಯು. ಐ ವಿಲ್ ಗಿವ್ ಯು ಲೈಕ್ ಫ್ಯಾಕ್ಚುಯಲ್ ಫೀಡ್ಬ್ಯಾಕ್ ಆನ್ ಯುವರ್ ಎಸ್ಸೆ. ಸೊ ಗೋ ಅಹೆಡ್ ಆ್ಯಂಡ್ ಸೆಂಡ್ ಇಟ್ ಟು 96. ನಾನು ಕೊಟ್ಟಿದ್ದೀನಿ ನಂಬರ್ ಆಗಲೇ, ನಿಮಗೆ ಗೊತ್ತು ನಂಗೆ ನಂಬರ್ಗಳು ಜ್ಞಾಪಕ ಇರಲ್ಲ. ಇಟ್ಸ್ ಅಗೇನ್ ಆನ್ ಯುವರ್ ಸ್ಕ್ರೀನ್. ಆ್ಯಂಡ್ ಅದಕ್ಕೆ ಹೋಗ್ಬಿಟ್ಟು ನೀವು ಕಳಿಸಿ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ರೀಚ್ ಔಟ್ ಟು ಯು. ಇದ್ರ ಜೊತೆಗೆ ಮಕ್ಕಳ, ನಮ್ಮ ಟೆಲಿಗ್ರಾಮ್ ಕಮ್ಯುನಿಟಿ ಕೂಡ ಇದೆ, ನಿಮಗೆ ಹೋಗಿ ಜಾಯ್ನ್ ಆಗಲಿಕ್ಕೆ. ಹೋಗಿ ಅದಕ್ಕೆ ಜಾಯ್ನ್ ಆಗಿ. ಆ್ಯಂಡ್ ಕೆಳಗಡೆ ನಾನು ನನ್ನ ಎಸ್ಸೆ ರೈಟಿಂಗ್ ಬಗ್ಗೆ ಮಾಡಿರುವಂತಹ ಕ್ಲಾಸ್ನ ಕೂಡ ಅಟ್ಯಾಚ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆದಷ್ಟು ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ಮೇಲೆ ಆ್ಯಂಡ್ ಈ ಒಂದು ಕ್ಲಾಸಿನ ಮೇಲೆ. ಆ್ಯಂಡ್ ಐ ವಿಲ್ put a heart on all the comments that I get. ಓಕೆನಾ ಮಕ್ಕಳೇ? ಇದೇ ರೀತಿಯಾಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಗೊತ್ತಲ್ಲ, ನಿಮ್ಮ ಎಸ್ಸೆ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಸೊ ಹೋಗಿ ಎಸ್ಸೆನ ನನಗೆ ಕಳಿಸಿ ಅಂತ ಹೇಳ್ತಾ ಟಾಟಾ ಬಾಯ್.